ಫ್ರೆಂಡ್ಸ್, ಇವತ್ತು ನಾನಿದ್ದೀನಿ ನಮ್ಮ ಕ್ಯಾಸ ಹೊಲದಲ್ಲಿ. ಏನು ನೋಡ್ತಾ ಇದ್ದೀರಾ, ಇದು ಒಂದು ಕ್ಯಾಸ ರೆಂಟು ಕೊಟ್ಟಿರೋದು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರೊಳಗಡೆ ನುಗ್ಗೋದಕ್ಕೆ ಆಗಲ್ಲ, ತುಂಬ ದೊಡ್ಡದಾಗಿದೆ. ಜಾರ್ ಬೀಳ್ತೀವಿ, ಯಾಕೆ ಹೊಂಗಾಡ್ತೀಯ ಫ್ರೆಂಡ್ಸ್? ನಾನು ಇದು ಕ್ಯಾಸ ಹೊಲ ಏನಿದೆ, ಇದೇನಕ್ಕೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಅಂದರೆ, ಇದು ತುಂಬಾ ಈಸಿ ಬೆಳೆ ಆ್ಯಂಡ್ ತುಂಬ ಕಡಿಮೆ ಖರ್ಚು ಇದು ಬೆಳೆಯೋದಕ್ಕೆ ಕೂಡ. ಇದು 8 ತಿಂಗಳಲ್ಲಿ ನಿಮಗೆ ಬಂದುಬಿಡುತ್ತೆ. ಬೇರೆ ಬೆಳೆ ಥರ ಅಲ್ಲ. ಅದಕ್ಕೋಸ್ಕರ ಬೇರೆಯವ್ರಿಗೆ ಏನು ಬೆಳೆ ಬೆಳಿಬೇಕು ಅಂತ ಗೊತ್ತಿರಲ್ಲ, ಕನ್ಫ್ಯೂಷನ್ ಆಗಿರ್ತಾರೆ. ಯಾವುದ್ರಲ್ಲೂ ಅವ್ರಿಗೆ ಕೈ ಎತ್ತುತ್ತಿರಲ್ಲ, ಅಂದರೆ ಮಾಡಿದೆಲ್ಲ ಬರೀ ಲಾಸ್ ಆಗ್ತಾ ಇರುತ್ತೆ, ಕೈ ಎತ್ತುತ್ತಿರಲ್ಲ. ಆ ಥರದವರಿಗೆ ಇದು ಬೆಳೆ ತುಂಬ ಏನು ವರ್ತ್ ಅಂತ ಏನು ಹೇಳಬೇಕು, ತುಂಬ ಈಸಿ ಆ್ಯಂಡ್ ಇದು ಲಾಸು ಆಗಲ್ಲ. ಇದಕ್ಕೆ ನೀವು ಜಸ್ಟ್ ಕಳೆ ಕಿತ್ಕೊಳ್ಳೋದು, ಗೊಬ್ಬರ ಹಾಕ್ಕೊಳ್ಳೋದು ಅಷ್ಟೇ. ಇದು ತುಂಬ ಖರ್ಚೇನು ಬರಲ್ಲ. ಎಲ್ಲರೂ ಕೂಡ ಇದು ಟ್ರೈ ಮಾಡ್ಬೋದು. ಅಂದರೆ ಬೇರೆ ಯಾವುದು ಬೆಳೆ ಕೈ ಎತ್ತುತ್ತಿಲ್ಲ, ಮಾಡಿದಿಲ್ಲ, ನಷ್ಟ ಆಗ್ತಿದೆ ಅನ್ನೋರು ಈ ಕ್ಯಾಸ ಬೆಳೆ ಏನಿದೆ ಇದನ್ನ ಆರಾಮಾಗಿ ಮಾಡ್ಬೋದು. ಅಂದರೆ ಬೇರೆ ಬೆಳೆ ಬೆಳೆಯೋದಕ್ಕೆ ಆಳುಗಳಿಗೆಲ್ಲ ಇವಾಗ ಕೂಲಿ ಕೊಟ್ಟು ಮಾಡ್ಸೋಕ್ಕಾಗಲ್ಲ, ತುಂಬ ಖರ್ಚು ಬರುತ್ತೆ, ನಮ್ಮ ಕೈಲಾಗಲ್ಲ, ಮನೆಯಲ್ಲಿ ಮಾಡೋದಕ್ಕೆ ಜಾಸ್ತಿ ಜನ ಯಾರು ಇಲ್ಲ ಅಂತ ಇದ್ದಾಗ ಈ ಬೆಳೆನ ಟ್ರೈ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೂಟ್ ಮಾಡಿ ಹಾಕ್ತಿದ್ದೀನಿ. ಅಂದರೆ ತುಂಬ ಜನ ಗೊತ್ತಿರಲ್ಲ ಯಾವ ರೀತಿ ಬೆಳೆಯೋದು, ಏನು ಬೆಳೆ ಬೆಳಿಬೇಕು ಅನ್ನೋರಿಗೆ ಇದು ಕೂಡ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಇದು ನಾನು ವಿಡಿಯೋ ಮಾಡಾಕ್ತಾ ಇರೋದು. ನೀವು ಕೂಡ ಇದು ನಾನು ಫಸ್ಟ್ ಇನ್ನೊಂದು ಪಾರ್ಟ್ 1 ಕ್ಯಾಸದ್ದು ಕೂಡ ಹಾಕಿದ್ದೀನಿ, ಅದನ್ನು ಕೂಡ ಹೋಗಿ ನನ್ನ ವಿಡಿಯೋನ ಚೆಕ್ ಮಾಡಿ. ಬೆಟ್ಟಗಳೆಲ್ಲ ಕಾಣುತ್ತೆ ಕೆಲವೊಂದು. ಇದು ನಮ್ಮೂರ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಕಾಣ್ತಾ ಇರೋದು. ಇಲ್ಲಿ ಗುಡಿ ಕೂಡ ಇದೆ. ಅದು ಇಲ್ಲಿ ಮರ ಏನಿದೆ ದೇವಸ್ಥಾನ ಹತ್ರ, ಅದು ಇವಾಗ ಮಳೆಗಾಲ ಅಲ್ವಾ, ತುಂಬ ಎಲ್ಲ ಗ್ರೀನಿಂದ ಕೂಡಿರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾಣಲ್ಲ. ನಮ್ಮದು ಹೊಲದಲ್ಲಿ ಹಾಕಿದಾರಲ್ಲ ಈ ಕ್ಯಾಸ ಏನು ಹಾಕಿದ್ದಾರೆ, ಇದು ತುಂಬಾ ಚೆನ್ನಾಗಿ ಬಂದಿದೆ. ನೋಡೋದಕ್ಕೆ ಅದರೊಳಗಡೆ ಹೋಗಿ ನಿಂತ್ಕೊಬಿಡೋಣ, ಫೋಟೋಶೂಟು ವೀಡಿಯೋ ಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅನಿಸುತ್ತೆ. ಬಟ್ ಅದರೊಳಗಡೆ ಹೋಗೋದಕ್ಕೆ ಭಯ, ಏನಿದ್ರೂ ಕಾಣಲ್ಲ, ನುಗ್ಗೋಕ್ಕಂತೂ ಆಗೋದೇ ಇಲ್ಲ. ನೋಡಿ, ಜೂಮಲ್ಲಿ ಹಾಕಿ ತೋರಿಸ್ತೀನಿ, ಎಷ್ಟು ಕಾಡಾಗಿದೆ ಅಂದರೆ ಅಬ್ಬಾ, ಏನಿದ್ರೂ ಕಾಣಿಸಲ್ಲ ಅದರೊಳಗಡೆ. ತುಂಬ ಖರ್ಚಿಲ್ಲದೆ ತುಂಬ ಕಡಿಮೆ ಖರ್ಚಲ್ಲಿ ಬೆಳೆಯುವಂಥ ಬೆಳೆ ಅಂದರೆ ಇದು ಕ್ಯಾಸ ಏನಿದೆ ಇದೆ. ಅದರಲ್ಲೂ 7 ತಿಂಗಳಿಂದ 8 ತಿಂಗಳು ಅಷ್ಟೇ ಇದು ಬೆಳೆ ಬಂದು. ಇದು ಒಂದು 7 ತಿಂಗಳಾಗೈತೆ, ಕೀಳ್ತಾರೆ ಇನ್ನೆಲ್ಲ. ರೈಟ್ ಕೂಡ ಸಿಗುತ್ತೆ, ಏನು ಲಾಸ್ ಆಗಲ್ಲ. ಇದು ಯಾರಾದರೂ ಪಾಳು ಬಿಟ್ಟಿರ್ತೀರ, ಮಾಡೋರಿಲ್ಲ ಅಂತಿರ್ತೀರ, ಅಂಥವ್ರು ತುಂಬ ಈಸಿ ಬೆಳೆನ ಇದು ಹಾಕೋಬೋದು. ಮಾರ್ಚಲ್ಲಿ ಈ ಗಿಡ ಹೇಗಿತ್ತು ಅನ್ನೋದನ್ನು, ಕ್ಯಾಸ ಹೊಲ ಹೇಗಿತ್ತು ಅನ್ನೋದನ್ನು ನಾನು ಮಾರ್ಚಲ್ಲಿ ವಿಡಿಯೋ ಮಾಡಾಕಿದ್ದೆ ಇದ್ರ ಬಗ್ಗೆ. ಅದನ್ನು ನಾನು ಆಟೋ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ. ತುಂಬ ಈಸಿ ಅಂದರೆ ಈಸಿ ಬೆಳೆ ಇದು. ಆ್ಯಕ್ಚುಲಿ ಇದು 6 ಮಂತಿಂದ 7 ಮಂತ್ ಅಂತಾರೆ, 8 ಮಂತ್ಸ್ ಅಂತಾರೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಯಾಕೆಂದರೆ ಇದು ಇವಾಗ ಆಲ್ರೆಡಿ ಕೀಳೋದಕ್ಕೆ ಬಂದಿದೆ. ಇದು ಹಾಕಿರೋದು ನಮ್ಮಲ್ದಲ್ಲೇ ಹಾಕಿರೋದ್ರಿಂದ ನನಗೆ ಪರ್ಫೆಕ್ಟಾಗಿ ಗೊತ್ತಿರೋದು ಫೆಬ್ರವರಿಲಿ ಹಾಕಿರೋದು. ಇವಾಗ ಕೀಳಬೇಕಂತೆ, ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಇನ್ನೂ ಕೀಳ್ತಾ ಇಲ್ಲ. ಇವಾಗಲೇ ದಪ್ಪ ಆಗಿದೆ, ಇವಾಗಲೇ ಕೀಳ್ಬೋದು. ಅದು ಇನ್ನೇನು ಈ ಮಂತಲ್ಲೆಲ್ಲ ಕಿತ್ಬಿಡ್ತಾರೆ. ಅದು ಇದು ನಮ್ಮ ಹಸುಗಳಿಗೆ ನಾವು ಜೋಳದ ಕಡ್ಡಿ ಹಾಕ್ಕೊಂಡಿರೋದು ಹಸುಗಳಿಗೆ ಅಂತ.
ಹಾಗೆ ನೋಡೋಣ, ನಮ್ಮ ಪಕ್ಕದಲ್ಲೇ ನಮ್ಮ ಚಿಕ್ಕಪ್ಪ ಮನೆ, ಇಲ್ಲಿ ಗದ್ದೆ ನಾಟಿ ಕೂಡ ಮಾಡ್ತಾ ಇದ್ರು. ಸೊ ನೋಡೋಣ, ಅಮ್ಮ ನಾಟಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕರ್ಕೊಂಡು ಬಂದ ತದ್ವಿತ್ತು. ಅಷ್ಟರಲ್ಲಿ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ. ಅವಾಗಲೇ 5:30 ಏನೋ ಆಗ್ಲಿಕ್ಕೆ ಬಂದಿತ್ತು. ನಾನು ಸ್ವಲ್ಪ ಕೆಲಸ ಮಾಡ್ತಿದ್ದೆ, ನೋಡಲಿಲ್ಲ ಟೈಮು. ಬೇಗನೆ ಬಂದಿದ್ರೆ ನಾಟಿ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ವಿಡಿಯೋ ಮಾಡ್ಕೊತ ಇದೆ. ಇದು ಭತ್ತದ ಪೈರು. ಲೋಕಣ ನೀನು ತೆಗಿಬೇಕು, ನೀನು ಬರಬಾರ್ದ ವಿಡಿಯೋಗೆ. ಕೆಲವರಿಗೆ ಸಿಟಿಲಿರೋರಿಗೆ ಯಾವ ರೀತಿ ಭತ್ತ ಅನ್ನ ಎಲ್ಲ ತಿಂತೀವಲ್ವ, ಹೇಗೆನ್ನೋ ಗೊತ್ತಿಲ್ಲ. ಇದು ಒಂದು ಭತ್ತದ ಪೈರು ಅಂತ ಹೇಳ್ತೀವಿ. ಈ ಭತ್ತದ ಸ್ವಲ್ಪ ಬೇಗ ಬಂದಿದ್ರೆ ಗದ್ದೆ ನಾಟಿ ಮಾಡೋದು, ನಾಟಿ ಮಾಡೋದ್ರೇನೆ ಮಿಸ್ ಆಯಿತು. ಆಗಲೂ ಬರೀ ಒಂದಿದ್ರು ತಿನ್ನೋದಕ್ಕೆಲ್ಲ ಅನ್ನ ಬರೋದು. ಸೊ ಅದು ಫುಲ್ ವಿಡಿಯೋ ಮಾಡಿಲ್ಲ. ನೀವು ಗದ್ದೆ ಒಳಗಿದ್ದೀರಾ ಅಂತ ಕರ್ಕೊಂಡ್ಬಂದೆ ತದಿತ್ತು ಬಂದಿದ್ದೀನಿ. ಹಿಂಗೆ ಹುಲ್ಗುಡ್ಡೆ ಹುಟ್ಟೋದು. ಇವರು ನಮ್ಮ ಚಿಕ್ಕಪ್ಪ ನೋಡಿ, ಇಲ್ಲಿ ಹುಲ್ಲ ಹೆಂಗಿರಿತಾರೆ ದನಗಳಿಗೆ ಹಾಕೋದಕ್ಕೆ. ಬತ್ತದಿಲ್ಲ. ನೀನು ನೋಡ್ತೀಯಲ್ಲ ಕಣ, ಲಾಕ್ಸ್ ಎಲ್ಲ ನೋಡ್ತೀಯ ಯೂಟ್ಯೂಬಲ್ಲಿ? ಮೊಬೈಲು ನನ್ನ ಚಾನಲಲ್ಲೂ ನೋಡು, ನಾನು ಚಾನಲ್ ಓಪನ್ ಮಾಡಿದ್ದೀನಿ. ವಿಡಿಯೋ ಶ್ರುತಿ ಲಾಕ್ಸ್ ಕನ್ನಡ ಅಂತ, ಅದಕ್ಕೆ ವಿಡಿಯೋ ಮಾಡ್ತಿರೋದು ಇವಾಗ. ನಿನ್ನೆ ಫಸ್ಟ್ ಹಾಕ್ಬಿಡ್ತೀನಿ ಇವತ್ತು. ಇದು ನಮ್ಮೂರು. ನಮ್ಮೂರಲ್ಲಿ ಮನೆ ಮುಂದೆನೆ ಕವಲೆ ಐತೆ. ಫೋನಲ್ಲಿ ಹೇಳ್ತಿದ್ದೀನಿ. ಎಲ್ಲ ಗದ್ದೆ ನಾಟಿ ಮುಗಿಸ್ಕೊಂಡು ಬಂದು ಕೈಕಾಲು ತೊಳಿತಿದ್ರು ಕವಲೆ ನೀರಲ್ಲಿ. ನಾವು ಸರಿ ಅಂದ್ಬಿಟ್ಟು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದು ಸ್ವಲ್ಪ ಮೇಲ್ಗಡೆ ಹೋಗಿ, ನಮ್ಮೂರಲ್ಲಿ ನಮ್ಮ ಮನೆ ಮೇಲೆ ನಿಂತ್ಕೊಂಡು ಬೆಟ್ಟ ನೋಡೋದೇ ಒಂದು ಚಂದ, ಅದಕ್ಕೆ ಬಂದೆ. ಬನ್ನಿ, ನಮ್ಮ ಮನೆ ಮುಂದೆನೇ ನಮ್ಮ ಕರಿಯ. ಬಾ ಕರಿಯ, ಬಾ ಹೋಗೋಣ. ಇವನು ನಾವು ಎಷ್ಟು ದಿನ ಆದರೂ ಮರ್ತ್ಕೊಂಡಿರಲ್ಲ, ಎಷ್ಟು ನೆನ್ಪಿಟ್ಕೊಂಡಿರುತ್ತೆ ಅಂದರೆ ನಾವು ಬರ್ತಿದ್ದಂಗೆ ಕಾರ್ ಹತ್ರನೇ ಓಡ್ಬಂದ್ಬಿಡುತ್ತೆ. ಇದು ನಮ್ಮ ಮನೆ ಮುಂದೆನೇ ಕಾಲುವೆ ನೀರು ಹೋಗ್ತಾ ಇದ್ದಾಳೆ, ಹೇಮಾವತಿ ನೀರು. ಇದು ಸೀಳ್ಗವಲೆ ಅಂತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನು ಹೇಳ್ತೀರಾ ಕಮೆಂಟಲ್ಲಿ ತಿಳಿಸಿ. ಬಟ್ಟೆ ತೊಳೆಯೋದು, ಚಿಕ್ಕ ಚಿಕ್ಕದಾಗಿ ಪಾತ್ರೆ ತೊಳೆಯೋದು, ಈ ಥರದ್ದೆಲ್ಲ ಇಲ್ಲೇ ಮಾಡ್ಕೊಳ್ತಾರೆ. ನಾವೇನು ಕಾಲಲ್ಲಿ ತೊಳೆಯಲ್ಲ ಜಾಸ್ತಿ, ಮನೆಯಲ್ಲೇ ತೊಳ್ಕೊತಾರೆ ನಮ್ಮಮ್ಮ. ಗಿಡ ನೋಡಿ, ಇವಾಗ ಕಾಕಡ ಗಿಡ ಎಷ್ಟು ದೊಡ್ಡದಾಗಿ ಮರ ಆಗಿಬಿಟ್ಟಿದೆ. ನಮ್ಮ ಅಮ್ಮಕ್ಕಿದು ಚಿಕ್ಕದಿತ್ತು, ನಾನು ಹೋದ್ಸಲ ಬಂದಾಗ. ದೊಡ್ಡದಾಗಿ ಮರ ಆಗಿಬಿಟ್ಟಿದೆ ಇವಾಗ. ಇದು ಕಾಲುವೆ, ಇದೇ ಹೊಲ, ಇದೇ ಮನೆ ನಮ್ಮದು. ಇದೇ ಥರ ಇರೋದಿಲ್ಲಿ, ತುಂಬ ಪ್ರಶಾಂತವಾಗಿರುತ್ತೆ. ಇವಾಗ ನನ್ನ ಮಗನೂ ನಮ್ಮ ಅಮ್ಮನೇ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಇವಾಗ ನಾನು ನಮ್ಮದು ಕೊಟ್ಟಿಗೆದು ಹಸು ತೋರಿಸ್ತೀನಿ. ಕೊಟ್ಟಿಗೆ ಮತ್ತು ಹಸು ಎಲ್ಲ ಇಲ್ಲಿ ಬಂದು ಚಿಕ್ಕ ಚಿಕ್ಕದು ಗೊಬ್ಬರ ಎಲ್ಲ ಏನಿರುತ್ತೆ ಇದನ್ನೆಲ್ಲ ಇಟ್ಕೊಂಡಿದ್ದೀವಿ. ಹಸುಗಳಿಗೆ ಅಂತ ನೀರು ತುಂಬಿಸಿಟ್ಕೊಂಡಿರ್ತೀವಿ. ಈ ಥರ ನಮ್ಮದೇ ಬೋರ್ ನೀರಿದು. ಇದು ಬಂದು ಸೌದೆ ಒಲೆ, ಅಂಡೆ ಒಲೆ, ನೀರು ಕಾಯಿಸೋದು ಹಿಂಗೇನೆ ಇರೋದು ನಮ್ಮ ಕಡೆ ಎಲ್ಲ. ಇವಾಗೆಲ್ಲ ಕಮ್ಮಿ ಮಾಡಿದ್ದಾರೆ, ಸಿಟಿಲಲ್ಲಿ ಇರೋರಿಗೆಲ್ಲ ಗೊತ್ತಿರಲ್ಲ. ಇದು ಹೊರಗಡೆ ಇರೋದು. ಈ ಕಡೆ ನೋಡ್ತಾ ಇರ್ಬೋದು, ಆಚೆಯಿಂದ ಈ ಥರ ಉರಿ ಹಾಕೋದು ಒಲೆಗೆ ನೀರು ಕಾಯೋದಕ್ಕೆ. ಇಲ್ಲಿ ಕಡಾಯ ಇರುತ್ತೆ, ಆಚೆಯಿಂದ ಉರಿ ಹಾಕೋದು, ಇಲ್ಲದು ಕಡಾಯ ನೀರು ಕಾಯಿಸೋದು. ನೋಡಿ, ನೀರು ಕಾದಿದೆ ಇವಾಗ. ಸ್ನಾನಕ್ಕಿಂತ ಮಳ್ಳೋಗ್ತಾಯಿದೆ. ನಾವು ಊರಿಗೆ ಬಂದರೆ ಇದೇ ಸ್ನಾನ ಮಾಡೋದು ಕಡಾಯಿದ್ದು. ಇಲ್ಲಿ ಕೂಡ ಈ ಒಲೆ ಕೂಡ ಐತೆ, ಸುಮ್ಮನೆ ಇಟ್ಕೊಂಡಿರೋದು ಎಮರ್ಜೆನ್ಸಿಗೆ ಅಂತ, ಏನು ಯೂಸ್ ಮಾಡಲ್ಲ. ಇವು ನಮ್ಮ ಹಸುಗಳು.
ಏನು ಜೋಳ ಅನ್ನೋದು ಮಸಿ ಮಾಡ್ಕೊಂಡಿದ್ದಿಲ್ಲ ಅಷ್ಟೊಂದು ಜಾಸ್ತಿ ರೋಸ್ಟ್ ಮಾಡ್ಕೊಬಿಟ್ಟಿದ್ದೀ ಚಿನ್ನು. ಒಲೆ ಸುಟ್ಟಿದೆ ಇದು. ಪ್ರಿಯಾ ಇಲ್ಲಿ ಟಿವಿ ನೋಡ್ತಾನೆ, ಇವನು ಕುಂತ್ಕೊಂಡು ಇಲ್ಲಿಂದನೇ ಟಿವಿ ನೋಡ್ತಾನೆ. ನೋಡಿ ಹೆಂಗೆ ನೋಡ್ತೈತೆ. ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.